ಗೈಸ್ ಇವಾಗ ಫೈನಲಿ ಈ ಒಂದು ಆಟದಲ್ಲಿ ನಮ್ಮಪ್ಪ ಮತ್ತೆ ಚೋಟಮರಿ ಅವರಮ್ಮ ಗೆದ್ದಿದ್ದಾರೆ. ನಮ್ಮ ಚೋಟಮರಿ ಈ ಆಟದಿಂದ ಹೊರಗುಳಿತಾರೆ. ಈ ಒಂದು ಆಟದಲ್ಲೂ ಕೂಡ ನಾನು ಬೇರೆ ಆಟ ಆಡ್ಸೋಣ ಅಂತ ಅನ್ಕೊಂಡೆ, ಆದ್ರೆ ಅದು ಒಂದು ಮೇಲೆ ಒಂದು ಕೆಳಗೆ ಅನ್ನೋ ತರ ಆಗ್ಬಿಡುತ್ತೆ. ಅಂದ್ರೆ ಸ್ಟ್ರೆಂತ್ ಅಲ್ಲಿ ಒಬ್ರು ಸ್ಟ್ರೆಂತ್ ಮೇಲೆ ಒಬ್ರು ವೀಕ್ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಆ ಗೇಮ್ ಬೇಡ ಅಂದ್ಬಿಟ್ಟು ಇವಾಗ ವಾಪಸ್ಸು ಪಿರಮಿಡ್ ಗೇಮ್ ಆಡಿಸ್ತಾ ಇದ್ದೀನಿ ನಿಮಗೆ. ಎಸ್, ಪಿರಮಿಡ್ ಗೇಮ್ ಹಿಂಗಾಗಿ ಯಾರು ನೀವು ಆಡಿಲ್ಲ ನಾವು ವಾಪಸ್ ಸೋತವ್ರೆ, ಆ ಗೇಮಲ್ಲಿ ಸೋತವ್ರೆ. ಸೊ ಯಾರು ಹಿಂಗ್ ಕಟ್ಸ್ಬಿಟ್ಟು ಯಾರು ಫಸ್ಟ್ ಆಗ್ತಾರೋ ಅವರು ನನ್ ಜೊತೆ ಫೈನಲ್ ಆಡ್ತಾರೆ. ರೆಡಿನಾಕ? ರೆಡಿ, 3, 2, 1 ಸ್ಟಾರ್ಟ್. ಫೋಕಸ್. ಎಸ್, ಡನ್. ಅಪ್ ಅಂಡ್ ಡನ್. ಓಕೆ. ಬೀಳ್ತೈತೆ ಅಂಕಲ್, ಹಂಗೆ ಓವರ್ ಆಕ್ಷನ್ ಹಂಗೆ ಮಾಡಿದ್ ನಾನು. ಮಮ್ಮಿ ಅಕ್ಕದು ಡನ್. ಸ್ಲೋ ಆಗಿ ಮಾಡು. ಈಗ ಫಾಸ್ಟ್ ಹೇಳಿ. ಇವಾಗ ಹೇಳ್ತು ಬಿಡು ಫಾಸ್ಟ್ ಆಗಿ. ಅಪ್ಪಂದೋಯ್ತು. ಶಿಟ್. ಅಯ್ಯೋ, ಫಸ್ಟಿಂದ ನಮ್ದು ಹಿಂಗೆ ಹೇಳ್ಬೇಕಿತ್ತು. ನಡಿ ಫಸ್ಟ್ ಅದು ಬೀಳಾದ್ಮೇಲೆ ಫಸ್ಟ್ ಇಂದ ಅಲ್ಲಿಂದನೇ ಮಾಡ್ಬೋದು. ಅಲ್ಲಿಂದ ಮಾಡ್ಬೋದು ಈಗ. ಇಲ್ಲ ಅಂಕಲ್, ಫಸ್ಟ್ ಇಂದ ಕಟ್ಬಿಡಿ ಅಂಕಲ್ ನೀವು. ಇನ್ನೂ ಐತೆ ಟೈಮ್. चीटिंग करता है तू, चीटिंग करता है तू. ಜೋಡಿಸ್ಬೇಕು ಮತ್ತೆ ಫುಲ್ ವೈಟ್ ಮಾಡಿ. ಅಕ್ಕ ಹೊಡಿರಿ ಕಾಂಡು. ಏನ್ ಆಡಿದ್ರಿ ಅಕ್ಕ, ಸಖತ್ತಾಗಿ ಆಡಿದ್ರು. ಬಾ ವೆಲ್ ಪ್ಲೇಡ್ ಪಾಪ. ಅಕ್ಕ ವೆಲ್ ಪ್ಲೇಡ್ ಅಕ್ಕ, ಸೂಪರ್ ಅಕ್ಕ. ಹೆಂಗಿತ್ತಕ್ಕ? ಸೂಪರ್. ಡ್ಯಾಡಿ ಹೋಗ್ಬಿಟ್ಟಲ್ಲ, ಡ್ಯಾಡಿ ಹೋಗ್ಬಿಟ್ನಲ್ಲ. ನಮ್ಮ ಈ ಒಂದು ತಂಡದಲ್ಲಿ ಬಲಿಷ್ಠ ಶಾಲಿ ಅಂತ ಇದ್ದಿದ್ದು ನಮ್ಮ ಅಪ್ಪ ಮತ್ತೆ ಚಿರು. ನನಗೆ ನಮ್ಮ ಅಪ್ಪ ಸೋತಿದ್ರು ಒಂಥರ ಆಯ್ತಲ್ಲ, ಚಿರು ಸೋತ್ಬಿಟ್ಟ. ಇಲ್ಲ ನನಗೆ ಇದು ಕೊಡ್ತಾ ಇದ್ರೆ ಬೇರೆಯವ್ರ ಗ್ಯಾರಂಟಿ ಗೆಲ್ಲಿದೆ, ಇದು ಕೊಟ್ಟಿಲ್ಲ ಅದಕ್ಕೆ ಬೇಸ್. ನನಗೆ ಯಾವ್ದು ಬೇಜಾರಾಯ್ತಿಲ್ಲ, ಸೌಂಡ್ ಸೋತ್ಬಿಟ್ಟ. ಮೇಲೆ ಮೇಲೆ ಇಡೋದಲ್ಲಿ ಬೇರೆ ಯಾವ್ದು ಕೊಟ್ಟರು ಗೆಲ್ತಾ ಇದ್ದೆ. ಅಂತೂ ಇಂತೂ ಫೈನಲ್ ತಲುಪಿದ್ರ. ನಮ್ ಜೊತೆ ಆಡುವ ಸಮಯ. ಗೈಸ್, ಈ ಒಂದು ಬ್ಲಾಗ್ ಅಲ್ಲಿ ಫೈನಲ್ಸ್ ಆಟ ನಡೀತಿದೆ, ನಂದು ಮತ್ತೆ ನಮ್ಮ ಚೋಟಮರಿ ಅವರ ಮುಂದೆ. ಈ ಬ್ಲಾಗ್ ಅಲ್ಲಿ 5 ಗೇಮ್ ಇರುತ್ತೆ. 5 ಗೇಮ್ ಅಲ್ಲಿ 3 ಗೆದ್ದವ್ರಿಗೆ ಗೆದ್ದಂಗೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಈ ಒಂದು ಬ್ಲಾಗ್ ಅಲ್ಲಿ ಫೈನಲ್ಸ್ ಆಟ ನಡೀತಿದೆ, ನಂದು ಮತ್ತೆ ನಮ್ಮ ಚೋಟಮರಿ ಅವರ ಮುಂದೆ. ಈ ಬ್ಲಾಗ್ ಅಲ್ಲಿ 5 ಗೇಮ್ ಇರುತ್ತೆ. 5 ಗೇಮ್ ಅಲ್ಲಿ 3 ಗೆದ್ದವ್ರಿಗೆ ಗೆದ್ದಂಗೆ. ಅಂದ್ರೆ ನೀವ್ ಈಗ 3 ಗೆದ್ರೆ ನಾನ್ ಸೋತ್ರೆ ನೀವು ಗೆದ್ದಂಗೆ. ಓಕೆ, ಅಂತೂ ಇಂತೂ ಫೈನಲ್ಸ್ ಬಂದ್ಬಿಟ್ರಲ್ಲಕ್ಕ, ಹೆಂಗಕ್ಕ. ನನಗೆ ಏನ್ ಗೊತ್ತಾ ಗೈಸ್, ನನಗೆ ಅಕ್ಕ ಗೆದ್ದಿದ್ದು ಏನು ಖುಷಿ ಆಯ್ತೈತೆ, ನಮ್ಮ ಅಪ್ಪ ಸೋತಿರೋದು ಒಂಥರ ಆಯ್ತಲ್ಲ. ನನಗೆ ಚಿರು ಸೋತ್ಬಿಟ್ಟ ಗೈಸ್. ನನಗೆ ಹೇಳಕ್ಕಾಡ ಬಿಡಕ, ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೂ ಒಂಥರ ಆಯ್ತೈತೆ, ಸೋತ್ಬಿಟ್ಟವನೆ. ಫ್ಲಾಶ್ ಬ್ಯಾಕ್. ಓಕೆ ಗೈಸ್, ಈಗ ಶುರು ಮಾಡೋಣ. 5 ಗೇಮ್ ಅಲ್ಲಿ 3 ಗೇಮ್ ಯಾರು ಗೆಲ್ತಾರಂತ ನೋಡೋಣ. ಸೇಮ್ ಪ್ರೊಸೀಜರ್, ಸೇಮ್ ಆಟ. ಯಾರು ಗೆಲ್ತಾರಂತ ಒಂದು ಕುತೂಹಲ ಇದೆ. ಓಕೆ, ರೆಡಿನಾಕ?
ಗೈಸ್ ಅಂತೂ ರೌಂಡ್ 1 ನಾನು ಗೆದ್ದೆ ಗೈಸ್. ಇವಾಗ ಯಾಕೋ ಇದು ಭಯ ಆಗ್ತಾ ಇದೆ. ರೌಂಡ್ 2 ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ತೀವಲ್ಲ ಅದೇ. 2 1 ಸ್ಟಾರ್ಟ್. ಅದೇ ನಿಧಾನ ಕಾಣೋದೆ ಅಷ್ಟೇ. ಇದೇನಾ ಚೇಂಜ್ ಮಾಡಿ. ಸುದೀಪ್ ಅಣ್ಣ ಓಹ್ ಇದ್ರ ಉಲ್ಟಾ 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 ಸುದೀಪ್ ಅಣ್ಣ ಉಲ್ಟಾ ಏನು ಜೋಡಿಸಿ. ಉಲ್ಟಾ? ಹಿಂಗೆ ಎರಡು ಒಂದೇನೋ? ಜಾಸ್ತಿ ಬೇಗ ಕೂತ್ಕೊಳುತ್ತೆ. ಮಾಡು ಉಲ್ಟಾ ಮಾಡು. ಮೇಲೆ ಇಟ್ಕೋಬೇಕು ನೀವು. ಮೇಲೆ ಹೋಗ್ಬೇಕು. ಕೆಳಗಡೆ ಇದ್ದೀರಾ ಅಕ್ಕ ಅದ್ರ ಮೇಲೆ ಇರಬೇಕು. ಗ್ಲಾಸ್ ಮೇಲೆ ಇರಬೇಕು ನೀವು. ಕೆಳಗಡೆ ನೀವು ಇಡು ಕೆಳಗೆ ಇಡು. ಸ್ಲೋ ಸುದೀಪ್ ಅಣ್ಣ ಉಲ್ಟಾ ಮಾಡ್ತಾ ಇದೀಯಾ? ಇಲ್ಲ ಇಲ್ಲ ನೀವು ಮೇಲಿಂದ ಸ್ಟಾರ್ಟ್ ಮಾಡಿ. ಗ್ಲಾಸ್ ಮೇಲಿಂದ ಸ್ಟಾರ್ಟ್ ಮಾಡ್ಬೇಕು. ಕೈ ಆ ಸುದೀಪ ಸ್ಟಾರ್ಟ್ ಮಾಡ್ತಾರಲ್ಲ ಮೇಲೆ ಹೋಗ್ಬೇಕು. ಕೈ ಇಲ್ಲಿ ಬರಬೇಕು. ಇದ್ರ ಮೇಲೆ ಅದಕ್ಕೆ ಲೆವೆಲ್. ಅಪ್ಪ ನೀನ್ ಸಮಾಧಾನ ಇರಪ್ಪ ನಿಮಿಷ. ಕೆಳಗಡೆ ಮಾಡ್ತಾರೋ ನನಗೆ ಭಯ ಐತೆ ನಿಮಿಷ ಇರಪ್ಪ. ಇಲ್ಲ ಸರಿ ಅಯ್ಯೋ ಒಂದು ನಿಮಿಷ. ನಾನು ಒಂದು ಆಟ ಆಡಿಸ್ಬಿಡೋಣ ಸುದೀಪ್ ಅಣ್ಣ. ಇದನ್ನೇ ಕೂಡ ಹೇಳ್ತೀನಿ. ಇದೇ ಆಡಲಿ. ಸುದೀಪ್ ಅಣ್ಣ ಗೈಸ್ ಎರಡನೇ ರೌಂಡ್ ಗೆದ್ಬಿಟ್ಟೆ ಗುರು. ಗೈಸ್ ಹೋದ್ ವ್ಲಾಗಲ್ಲಿ ಈ ಆಟನ ನೀವು ನೋಡಿರಲಿಲ್ಲ. ಈ ಆಟದಲ್ಲಿ ನೀವು ನೋಡ್ತಾ ಇದ್ದೀರಾ ಅಕ್ಕ? ಮುಂಚೆ ಬನ್ನಿ ಒಂಚೂರು ಕಡೆಗೆ. ಹಾ, ಈ ಆಟದಲ್ಲಿ ನೋಡ್ತಾ ಇದ್ದೀರಾ. ಅದು ಆಫ್ ಮಾಡಿದ್ದು ಕ್ಯಾಮ್ರಾ ಆನ್ ಮಾಡಿದ್ರಾ? ಹಂಗೆ ಗೈಸ್ ಈ ರೌಂಡ್ ಅಲ್ಲಿ ಗೆದ್ರೆ ನಾನ್ ಪೂರ್ತಿ ಗೆದ್ದಂಗೆ ಆಟದಲ್ಲಿ. ಆಮೇಲೆ ಲಾಸ್ಟ್ 2 ಗೇಮ್ಸ್ ಕೂಡ ಆಡೋಣ. ಅಕ್ಕ ಜೊತೆಗೆ ಫೈನಲ್ಸ್ ಆಡೋಣ. ತುಂಬಾ ಚೆನ್ನಾಗಿರುತ್ತೆ. 2 1 ಸ್ಟಾರ್ಟ್. ಮೈಕ್ ಎಳ್ದು ಎಂಟು 20, 30, 40, 50, 60, 70, 80, 90, 100, 110, 120, 130, 140, 150, 153, 35, 40, 45, 50, 55, 60, 80, 90, 100, 110, 125, 135, 140, 150. ಓಯ್ ಹೊಡಿರಿ ಚಪ್ಪಾಳೆ ಅಕ್ಕಂಗೆ. ಗೈಸ್ ಅಂದು ಎಂದು ಈ ಆಟದಲ್ಲಿ ನಮ್ಮ ಚೋಟ ಮರಿ ನಮ್ಮ ವಿನ್ ಆಗ್ಬಿಟ್ರು. ಅಕ್ಕ ಇನ್ನೆರಡು ಗೇಮ್ ಐತೆ. ಯಾವ್ದಾರ ಸ್ಟಾರ್ಟ್ ಮಾಡೋಣ? ಯಾವ್ದು ಸ್ಟಾರ್ಟ್ ಮಾಡೋಣ? ಪಿರಮಿಡ್ ಇಲ್ಲ ಬಾಲ್ ಹೊಡೆಯೋದಾ? ಪಿರಮಿಡ್. ಆಲ್ ಈಸ್ ವೆಲ್. ನನ್ನ ಒಂದು ಫೈನಲ್ ಮ್ಯಾಚ್, ಇವರ ಒಂದು ಇನ್ನ 2 ಮ್ಯಾಚ್ ಆಡ್ಬೇಕು ನೀವು ಗೆಲ್ಬೇಕಂದ್ರೆ. ಓಕೆ, ಈಗ ಆಡ್ತಿರೋದು ನಾವು ಪಿರಮಿಡ್. ರೆಡಿನಾಕ? ರೆಡಿ. ಅದಲ್ಲೂ ನೀನು ತಾನೇ ಗೆಲ್ಲೋದು. ಹಂಗೆ ಹೇಳಿನೇ ಗೆದ್ಬಿಟ್ರಿ ಓದಾಡ್ತಲ್ಲಿ. ಓಕೆ, ಇವಾಗ ಪಿರಮಿಡ್ ಆಟದಲ್ಲಿ ಯಾರು ಗೆಲ್ತಾರಂತ ಪ್ರೇಕ್ಷಕರಲ್ಲಿ ನಾಯ್ಸ್ ಬತ್ತಲ್ಲ. ಯಾವ್ದು ಕೊಪ್ಪೆ ಬತ್ತಲ್ಲ. ಫೈನಲಿ ಇವಾಗ ಸ್ಕೋರ್ ಬಂದ್ಬಿಟ್ಟು 3-1. ಇನ್ ಕೇಸ್ ಇವ್ರಿಗೆ ಗೆದ್ರು ಕೂಡ ನಾನೇ ಗೆದ್ದಂಗೆ. ಆಮೇಲೆ ಅಂದ್ರೆ ಇದು ಫೈನಲ್ ಆಟದಲ್ಲಿ ಏನೋ ಸ್ವಲ್ಪ ಚೆನ್ನಾಗಿರ್ಲಿ ಅನ್ಬಿಟ್ಟು 5 ಗೇಮ್ನ ಇವ್ರೆಲ್ರಿಗೂ ಕೂಡ ಇಷ್ಟ ದಿನ ಹೆಂಗಿತ್ತು ಅಂದ್ರೆ ಒಬ್ಬೊಬ್ರು ಈ ತರ ಇತ್ತು. ಬಟ್ ನನಗೆ ಈ ಸಲ ಹೆಂಗಿತ್ತಂದ್ರೆ ಕ್ವಾಲಿಫೈ, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಆಮೇಲೆ ಫೈನಲ್. ಯಾಕಂದ್ರೆ ನಾನೇ ಅಲ್ವಾ ಈ ಬ್ಲಾಕ್ ಕ್ರಿಯೇಟ್ ಮಾಡಿದ್ದು, ಅದಕ್ಕೆ ನಾನು ಫೈನಲ್ ಹೋಗಿದ್ದು. ಅಕ್ಕ ಸೂಪರ್ ಆಗಿ ಆಡಿದ್ರು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಕ್ಕ ನನ್ ಜೊತೆಗೆ ಫೈನಲ್ಸ್ ಆಡ್ತಾರೆ ಅನ್ಬಿಟ್ಟು. ನಾನು ಚಿರು ಬರ್ತಾನೆ, ನಮ್ಮ ಅಪ್ಪ ಬರ್ತಾರೆ ಹಂಗ ಅನ್ಕೊಂಡಿದ್ದೆ. ಆದ್ರೂ ಅಕ್ಕ ವೆಲ್ ಪ್ಲೇಡ್ ಗೈಸ್. ಆದ್ರೂ ಏನ್ ಗೊತ್ತಾ, ಎಲ್ಲಾ ಖುಷಿ ಇದೆ ನನಗೆ. ನಮ್ಮ ಅಪ್ಪ ಸೋತಿರೋದಕ್ಕೂ ಬೇಜಾರಾಯ್ತಿಲ್ಲ,
ಚಿರು ಸೋತ್ಬಿಟ್ಟ ಗೈಸ್ ಅಕ್ಕ, ಹ್ಮ್. ಚಿರು ಸೋತ್ಬಿಟ್ಟ ನನಗೆ ಅದೇ. ಸಿಕ್ಕಾಪಟ್ಟೆ ಅದು ಬೇಜಾರಿದೆ. ಬುಜ್ಜಿ ಮೇಲೆ. ಅಲ್ಲಿ ನನ್ಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಚಿರು ಸೋಲ್ತಾನಂತ. ವೆಲ್ ಪ್ಲೇಡ್ ಅಕ್ಕ, ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ನೀವು ಕ್ವಾಲಿಫೈ ಇಂದ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಆಡ್ಕೊಂಡು ಬಂದಿದ್ದೀರಾ. ಸಕ್ಕತ್ತಾಗಿತ್ತು ಎಲ್ಲ ಗೇಮ್ಸ್, ಸೂಪರ್ ಆಗಿತ್ತು. ಸಕಲಾಗಿತ್ತಲ್ಲ, ಹ್ಮ್. ಕ್ರೇಜಿಯಾಗಿ ಆಡಿದ್ರು ಗೈಸ್. ಅಂತೂ ಇಂತೂ ಒಂದ್ ಒಳ್ಳೆ ವಿಡಿಯೋ ವಿತ್ ಫ್ಯಾಮಿಲಿ. ಅಂಕಲ್ ಪಾಪ ನಿದ್ದೆ ಬರ್ತಿದ್ದಂತೆ ಹೋಗ್ಬಿಟ್ರು ಅವರು. ಅದಕ್ಕೋಸ್ಕರ ಇವಾಗ ನಾವೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ. ನೆಕ್ಸ್ಟ್ ಲೆವೆಲ್ ಇತ್ತು. ಓದ್ ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ಬ್ಲಾಗ್ ಅಲ್ಲಿ ಫೈನಲ್ ಇಷ್ಟ ಆಗಿದೆ ಅನ್ಕೋತೀನಿ. ಅಂಡ್ ಏನಂದ್ರೆ ಅದೇ ಆಸ್ ಇಟ್ ಈಸ್ ಅಕ್ಕ, ಈ ಸಲಿ ನಾನು ಯಾವ ಗೇಮಲ್ಲಿ ಆಡಿಲ್ಲ. ಇಷ್ಟ ದಿನ ನಾನು ಫ್ಯಾಮಿಲಿ ಬ್ಲಾಗಲ್ಲಿ ನಾನು ಯಾವ ಗೇಮು ಆಡಿರಲಿಲ್ಲ. ಅದಕ್ಕೆ ಈ ಸರಿ ನಾನು ಡೈರೆಕ್ಟ್ ಫೈನಲ್ ಹೋಗಿದ್ದು. ಅಂದ್ರೆ ಇವರೆಲ್ಲ ಕ್ವಾಲಿಫೈ ಇಂದ ಆಡ್ಕೊಂಡು ಫೈನಲ್ಸ್ ವರ್ಗೂ ಬರೋದು ಇರುತ್ತಲ್ಲ, ಲೈಕ್ ಅದೊಂದು ಜೋಶ್ ಇರುತ್ತಲ್ಲ, ಅದು ಅಕ್ಕ ಜೋಶ್ ಕೊಟ್ಕೊಂಡು ಗೆದ್ಕೊಂಡು ಬಂದು ಸಖತ್ತಾಗಿ ಆಡಿದ್ರು. ನಾನು ಆಡಿದ್ದು ಕೂಡ ಫಸ್ಟ್ ಟೈಮು ಸಖತ್ತಾಗಿ ಆಡಿದ್ವಿ ಗೈಸ್. ಅಂತೂ ಇಂತೂ ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್. ಈ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಮಾಡಬೇಕು ಅಂತ ಅದನ್ನು ಕಾಮೆಂಟ್ ಹಾಕಿ. ನೆಕ್ಸ್ಟ್ ವೇಳೆ ಸಿಗುವ. ಬಾಯ್.